ನಾನು ನಾಗರಾಜ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡೋದು. ವಿಷಯ ಏನಂತ ಕೇಳಿದ್ರೆ, ಈಗಾಗಲೇ ನಾನು ರಾಮಾಯಣ ಹಾಗೂ ಮಹಾಭಾರತದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ರಾಮಾಯಣದಲ್ಲಿ ಶ್ರೀರಾಮಚಂದ್ರನಿಗೆ ಲಕ್ಷ್ಮಣನು ಏನು ಒಂದು ಯುದ್ಧಕ್ಕೆ ಸಾಥನ್ನು ಕೊಟ್ಟಿದ್ದ. ಅದೇ ಲೆಕ್ಕಾಚಾರದಂತೆ ಹೋದರೆ ನಮ್ಮ ಮಹಾಭಾರತದಲ್ಲಿ ಬಲರಾಮನು ಅಣ್ಣನಾದವನು ಶ್ರೀಕೃಷ್ಣನಿಗೆ ಯಾವುದೇ ಬಲ ತುಂಬಿರಲಿಲ್ಲ. ಯಾಕಂತ ಕೇಳಿದ್ರೆ ಪ್ರತಿಯೊಬ್ಬರ ಮನೆಯ ಪರಿಸ್ಥಿತಿ ಒಂದೇ ಥರ ಇರೋದಿಲ್ಲ. ಯಾಕಂತ ಕೇಳಿದ್ರೆ ನಾನು ಕೆಲವೊಂದು ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ. ನಮ್ಮ ತಮ್ಮನ ಒಂದು ಬಲ ಇದ್ದರೆ ತಾವು ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನುವಂಥದ್ದೊಂದು ಕೆಲವೊಂದು ವಿಡಿಯೋಗಳನ್ನು ನೋಡ್ತಾ ಇರ್ತೀನಿ ನಾನು. ಆ ಒಂದು ನಿಟ್ಟಿನಲ್ಲಿ ಕೆಲವೊಂದು ಕಡೆ ಏನಾಗ್ತದೆ ಕೇಳಿದ್ರೆ, ಮಹಾಭಾರತದಲ್ಲೂ ಕೂಡ ಏನು ಶ್ರೀಕೃಷ್ಣನಿಗೆ ಬಲರಾಮನು ಬಲ ತುಂಬಿರಲಿಲ್ಲ. ಯಾಕಂತ ಕೇಳಿದ್ರೆ ಹೆಸರೊಂದು ದೊಡ್ಡ ಇಟ್ಕೊಂಡಿದ್ದ ಬಿಟ್ಟರೆ ಎಲ್ಲರ ಮನೆ ಪರಿಸ್ಥಿತಿ ಒಂದೇ ಥರ ಇರೋದಿಲ್ಲ. ಯಾಕಂದರೆ ರಾಮಾಯಣದಲ್ಲಿ ನಾವು ಒಂದು ರೀತಿ ಕಲಿಬೋದು, ಮಹಾಭಾರತದಲ್ಲಿ ಒಂದು ರೀತಿಯಲ್ಲಿ ಕಲಿಬೋದು. ಯಾಕಂತ ಕೇಳಿದ್ರೆ ನ್ಯಾಯಬದ್ಧವಾದ ಒಂದು ಹೋರಾಟವನ್ನು ಶ್ರೀಕೃಷ್ಣ ಮಾಡಬೇಕಾದ್ರೆ ಘಟೋತ್ಕಚನಾದ ರಾಕ್ಷಸನು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಯಾಕಂತ ಕೇಳಿದ್ರೆ ನಮಗೆ ನ್ಯಾಯಬದ್ಧವಾದ ಹೋರಾಟ ನಾವು ಮಾಡ್ತೀವಿರ್ತೀವಲ್ವ, ಆವಾಗ ನಮ್ಗೆ ಯಾರು ಬಲವನ್ನು ತುಂಬ್ತಾರೆ ಅವರೇ ನಮ್ಮವರು ಅಂತ ಅದರಲ್ಲಿ ಬಿಂಬಿಸಿದ್ದಾನೆ. ಯಾಕಂತ ಕೇಳಿದ್ರೆ ಈಗ ನಾವು ಅಣ್ಣ ತಮ್ಮಂದಿರು ಒಗ್ಗಟ್ಟಾಗಿದ್ದರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ನಾವು ವಿಡಿಯೋವನ್ನು ಕೆಲವೊಂದು ಕಡೆ ನೋಡ್ತಾ ಇರ್ತೀನಿ. ಯೂಟ್ಯೂಬ್ನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ. ಆ ಒಂದು ನಿಟ್ಟಿನಲ್ಲಿ ಅದು ಪ್ರತಿಯೊಬ್ಬರ ಮನೆಯ ಒಂದು ಪರಿಸ್ಥಿತಿ ಅದೇ ಥರ ಇರೋದಿಲ್ಲ. ಯಾಕಂತ ಕೇಳಿದ್ರೆ ರಾಮಾಯಣದಲ್ಲಿ ರಾಮನಿಗೆ ತಮ್ಮನಾದವನು ಬಲ ತುಂಬಿದ. ಆ ಲೆಕ್ಕದಲ್ಲಿ ಹೋದರೆ ಶ್ರೀಕೃಷ್ಣನಿಗೆ ಅಣ್ಣನಾದವನು ಮಹಾಭಾರತದಲ್ಲಿ ಬಲ ತುಂಬಲಿಲ್ಲ. ತುಂಬಿದವರು ಬೇರೆ ಯಾವ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.